ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ನೀವು ರಾಷ್ಟ್ರಪತಿ ಭವನದ ಮೇಲೆ ಹಾರುವ ರಾಷ್ಟ್ರಧ್ವಜವನ್ನು ನೋಡಿದ್ದೀರಾ? ಕೆಂಪು ಕೋಟೆ ಮೇಲೆ, ಸಂಸತ್ ಭವನದ ಮೇಲೆ. ಆ ಧ್ವಜಗಳು ಎಲ್ಲಿ ತಯಾರಾಗುತ್ತವೆ ಗೊತ್ತಾ? ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಬೆಂಗೇರಿ ಎಂಬ ಸಣ್ಣ ಪ್ರದೇಶದಲ್ಲಿ. ಇಂದು ನಾವು ಹೇಳಲಿರುವುದು ಒಂದು ರಾಷ್ಟ್ರಧ್ವಜದ ಕಥೆಯಲ್ಲ, ಅದು ಒಂದು ನಗರದ ಅಸ್ಮಿತೆಯ ಕತೆ. ಹುಬ್ಬಳ್ಳಿ ಮತ್ತು ರಾಷ್ಟ್ರಧ್ವಜ ದೇಶದಲ್ಲಿ ಅನನ್ಯ ಸ್ಥಾನ. ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡೋದಾದರೆ ಒಂದು ವಿಷಯವನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಹುಬ್ಬಳ್ಳಿಯ ಬೆಂಗೇರಿ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ. ಇದು ದೇಶದಲ್ಲೇ ಏಕೈಕ BIS ಮಾನ್ಯತೆ ಪಡೆದ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರವಾಗಿದೆ. ಹೌದು, ಇಡೀ ಭಾರತದಲ್ಲಿ ರಾಷ್ಟ್ರಧ್ವಜ ತಯಾರಿಕೆಗೆ ಈ ಮಟ್ಟದ ಅಧಿಕೃತ ಮಾನ್ಯತೆ ಪಡೆದ ಒಂದೇ ಒಂದು ಕೇಂದ್ರ, ಅದು ಕೇವಲ ಹುಬ್ಬಳ್ಳಿಯಲ್ಲಿದೆ. ಬೆಂಗೇರಿ ಕೇಂದ್ರದ ಮಹತ್ವ. ಈ ಕೇಂದ್ರದಲ್ಲಿ ಒಟ್ಟು 9 ವಿವಿಧ ಬಗೆಯ ರಾಷ್ಟ್ರಧ್ವಜಗಳನ್ನು ಕೈಯಿಂದ ಸಂಹಿತೆಯ ಪ್ರಕಾರ ಅತ್ಯಂತ ನಿಖರವಾಗಿ ತಯಾರಿಸಲಾಗುತ್ತದೆ. ಇಲ್ಲಿಯೇ ತಯಾರಾಗುವ ತ್ರಿವರ್ಣ ಧ್ವಜಗಳು ರಾಷ್ಟ್ರಪತಿ ಭವನದ ಮೇಲೆ ಹಾರುತ್ತವೆ, ಕೆಂಪು ಕೋಟೆಯ ಮೇಲೆ ಹಾರುತ್ತವೆ, ಭಾರತದ ಸಂಸತ್ತಿನ ಮೇಲೆ ಹಾರುತ್ತವೆ. ಸ್ನೇಹಿತರೆ, ಇದು ಸಣ್ಣ ವಿಷಯ ಅಲ್ಲ, ಇದು ರಾಷ್ಟ್ರದ ಅತ್ಯುನ್ನತ ಗೌರವದ ಜವಾಬ್ದಾರಿ. ಯಾರು ನಿರ್ವಹಿಸುತ್ತಿದ್ದಾರೆ ಈ ಕೇಂದ್ರವನ್ನು? ಈ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರವನ್ನು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ ನಿರ್ವಹಿಸುತ್ತಿದೆ. ಇದು ಕೇವಲ ಉತ್ಪಾದನಾ ಕೇಂದ್ರವಲ್ಲ, ಇದು ಮಹಿಳಾ ಉದ್ಯೋಗದ ಕೇಂದ್ರ. ಇದು ಗ್ರಾಮೀಣ ಬದುಕಿನ ಆಧಾರ. ಇದು ಖಾದಿ ಸಂಸ್ಕೃತಿಯ ಜೀವಂತ ಉದಾಹರಣೆ. ಮಹಿಳಾ ಕಾರ್ಮಿಕರ ಬದುಕು. ಇಲ್ಲಿ ಕೆಲಸ ಮಾಡುವವರು ಯಾರು? ಹೆಚ್ಚಿನವರು ಸ್ಥಳೀಯ ಮಹಿಳೆಯರು, ವರ್ಷಗಳಿಂದ ಈ ಕೆಲಸದಲ್ಲೇ ತೊಡಗಿಸಿಕೊಂಡವರು. ಸೂಜಿ ನೂಲಿನಿಂದ ರಾಷ್ಟ್ರಧ್ವಜ ಹೊಲಿಯುವ ಕೈಗಳು. ಅವರಿಗೆ ಈ ಕೆಲಸ ಉದ್ಯೋಗ ಮಾತ್ರವಲ್ಲ, ಗೌರವ, ರಾಷ್ಟ್ರ ಸೇವೆ. ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ತಿರುವು ಆದರೆ 2021-22ರಲ್ಲಿ ರಾಷ್ಟ್ರಧ್ವಜ ಸಂಹಿತೆಗೆ ತಿದ್ದುಪಡಿ ಮಾಡಲಾಯಿತು. ಯಂತ್ರದಿಂದ ತಯಾರಿಸಿದ ಧ್ವಜಗಳಿಗೆ ಅನುಮತಿ, ಪಾಲಿಸ್ಟರ್ ಧ್ವಜ ಬಳಕೆಗೆ ಅವಕಾಶ, 24 ಗಂಟೆ ಧ್ವಜ ಹಾರಿಸಲು ಅವಕಾಶ, ಹರ್ ಘರ್ ತಿರಂಗ ಅಭಿಯಾನ. ಉದ್ದೇಶ ಒಳ್ಳೆಯದು, ಆದರೆ ತಿದ್ದುಪಡಿಯ ಪರಿಣಾಮವಾಗಿ ಬೆಂಗೇರಿಯ ಮೇಲೆ ಬಿದ್ದ ಹೊಡೆತ ಬಹಳ ಅಪಾರವಾಯಿತು. ಈ ತಿದ್ದುಪಡಿ ಪರಿಣಾಮವಾಗಿ ಯಂತ್ರ ತಯಾರಿಕಾ ಧ್ವಜಗಳು ಮಾರುಕಟ್ಟೆ ತುಂಬಿದವು, ಕಡಿಮೆ ಬೆಲೆಗೆ ಧ್ವಜ ಲಭ್ಯವಾದವು. ಕೈ ತಯಾರಿಕಾ ಧ್ವಜಗಳಿಗೆ ಆರ್ಡರ್ ಕಡಿಮೆಯಾಯಿತು. ಇದರಿಂದ ನೇರ ಹೊಡೆತ ಬಿದ್ದದ್ದು ಹುಬ್ಬಳ್ಳಿಯ ಬೆಂಗೇರಿ ರಾಷ್ಟ್ರಧ್ವಜ ಕೇಂದ್ರಕ್ಕೆ. ಉದ್ಯೋಗ ಭೀತಿ ಮತ್ತು ಮೌನ ಕಣ್ಣೀರು. ಇಂದು ಈ ಕೇಂದ್ರದ ಮುಂದೆ ನಿಂತಿರುವ ಪ್ರಶ್ನೆ, ಉದ್ಯೋಗ ಉಳಿಯುತ್ತದೆಯೋ? ಈ ಪರಂಪರೆ ಮುಂದುವರಿಯುತ್ತದೆಯೋ? ನೂರಾರು ಮಹಿಳಾ ಕಾರ್ಮಿಕರಿಗೆ ಕೆಲಸ ಕಡಿಮೆಯಾಗುವ ಭೀತಿ, ಭವಿಷ್ಯದ ಆತಂಕ. ರಾಷ್ಟ್ರಪತಿ ಭವನದ ಧ್ವಜ ಹೊಲಿದ ಕೈಗಳಿಗೆ ಇಂದು ಉದ್ಯೋಗದ ಭೀತಿ. ಇದು ಉದ್ಯಮವಲ್ಲ, ಅಸ್ಮಿತೆ. ಸ್ನೇಹಿತರೆ, ರಾಷ್ಟ್ರಧ್ವಜವನ್ನು ಯಂತ್ರ ಮಾಡಬಹುದು, ಆದರೆ BIS ಮಾನ್ಯತೆಯ ಪರಂಪರೆ, ದಶಕಗಳ ನೈಪುಣ್ಯತೆ, ರಾಷ್ಟ್ರ ಗೌರವದ ಹೊಣೆ, ಅವು ಯಂತ್ರದಿಂದ ಬರಲಾರವು. ಹುಬ್ಬಳ್ಳಿಯ ಬೆಂಗೇರಿ ಕೇಂದ್ರ ಒಂದು ಫ್ಯಾಕ್ಟರಿ ಅಲ್ಲ, ಅದು ರಾಷ್ಟ್ರದ ವಿಶ್ವಾಸ. ಇದಕ್ಕೆಲ್ಲ ಪರಿಹಾರ ಏನು? ಬೆಂಗೇರಿ ತಯಾರಿಕಾ ರಾಷ್ಟ್ರಧ್ವಜಕ್ಕೆ ಹೆರಿಟೇಜ್, ರಾಷ್ಟ್ರೀಯ ಪಾರಂಪರಿಕ ಸ್ಥಾನಮಾನ ನೀಡಬೇಕು. ರಾಷ್ಟ್ರಪತಿ ಭವನ, ಸಂಸತ್ತು, ಕೆಂಪುಕೋಟೆ ಮೊದಲಾದ ಗೌರವ ಸ್ಥಳಗಳಿಗೆ ಕಡ್ಡಾಯವಾಗಿ ತಯಾರಿಕಾ ಧ್ವಜಗಳನ್ನು ನೀಡಬೇಕು. ಸರ್ಕಾರಿ ಖರೀದಿಯಲ್ಲಿ ಮೀಸಲಾತಿ ನೀಡಬೇಕು. ಮಹಿಳಾ ಕಾರ್ಮಿಕರಿಗೆ ಆದಾಯ ಭದ್ರತೆ ನೀಡಬೇಕು. ಇದರಲ್ಲಿ ಸಾರ್ವಜನಿಕರ ಪಾತ್ರ ಏನು ಮಾಡಬಹುದು? ಇದು ಸರ್ಕಾರದಷ್ಟೇ ಅಲ್ಲ, ನಮ್ಮ ಹೊಣೆ ಕೂಡ ಆಗಿದೆ. ನಾವು ಏನು ಮಾಡಬಹುದು? ಕೈ ತಯಾರಿಕಾ ಧ್ವಜಕ್ಕೆ ಆದ್ಯತೆ ನೀಡಬೇಕು. ಈ ವಿಷಯವನ್ನು ಶೇರ್ ಮಾಡಬೇಕು. ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಕೇಳಬೇಕು. ಧ್ವಜದ ಹಿಂದೆ ಇರುವ ಕೈಗಳು ಎಂಬ ಅರಿವು ಮೂಡಿಸಬೇಕು. ಕೊನೆಯದಾಗಿ, ಹುಬ್ಬಳ್ಳಿಯ ಬೆಂಗೇರಿ ರಾಷ್ಟ್ರಧ್ವಜ ಕೇಂದ್ರ ಉಳಿದರೆ ಒಂದು ಉದ್ಯೋಗ ಉಳಿಯಲ್ಲ, ಒಂದು ಪರಂಪರೆ ಉಳಿಯುತ್ತದೆ, ಒಂದು ರಾಷ್ಟ್ರದ ಗೌರವ ಉಳಿಯುತ್ತದೆ. ದಯವಿಟ್ಟು ಮರೆತು ಬಿಡಬೇಡಿ, ಶೇರ್ ಮಾಡಿ, ಮಾತನಾಡಿ. ರಾಷ್ಟ್ರಧ್ವಜವನ್ನು ಗೌರವಿಸುವುದು ಅದನ್ನು ತಯಾರಿಸುವ ಕೈಗಳನ್ನು ಗೌರವಿಸುವುದರಿಂದಲೇ ಆರಂಭವಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.